ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮಗೆ ಗ್ಯಾರಂಟಿಗಳನ್ನೆಲ್ಲ ಕೇಳಿದ್ದೀವಿ ನಾವು. ಬಸ್ ಗ್ಯಾರಂಟಿ ಅಂತೆ, ಫ್ರೀ ಬಸ್ ಹೆಂಗಸರಿಗೆ ಗ್ಯಾರಂಟಿ ಅಂತೆ, ಮತ್ತು ಯೂನಿಟಿ ಎಲೆಕ್ಟ್ರಿಸಿಟಿ ಗ್ಯಾರಂಟಿ ಅಂತೆ, ಫ್ರೀ ಗ್ಯಾರಂಟಿ ಅಂತೆ, ಮತ್ತು ಅಕ್ಕಿ ಗ್ಯಾರಂಟಿ ಅಂತ ಟುಸ್ ಆಯ್ತು ಅದು. ಮತ್ತು ನಿರುದ್ಯೋಗ ಭತ್ಯೆ ಗ್ಯಾರಂಟಿ ಟೇಕ್ ಆಫೇ ಆಗಲಿಲ್ಲ. ಮತ್ತು ಹೆಂಗಸರಿಗೆ 2,000 ಕೊಡ್ತಾರಂತೆ, ಅದು ಕುಂಟ್ಕೊಂಡು ನಡೀತಾ ಇದೆ. ಇಷ್ಟೆಲ್ಲ ಬಡ್ಜೆಟ್ ಅಲೋಕೇಶನ್ ಕೊಟ್ಟು ಇದೆಲ್ಲ ಬಿದ್ದು ಹೋಗಿದೆ ಅಂತಂದರೆ ಮೋಸ ಮಾಡ್ತಿದ್ದಾರೆ ರೀ. ನಿಮಗೆ ಜನಸಾಮಾನ್ಯರಿಗೆ ಮೋಸ ಮಾಡ್ತಿದ್ದಾರೆ, ಸಿಸ್ಟಮಿಗೆ ಮೋಸ ಮಾಡ್ತಿದ್ದಾರೆ. ಇದೆಲ್ಲ ಯಾವಾಗ ಅರ್ಥ ಮಾಡ್ಕೊಳ್ಳೋದು ನಾವು? ಜನರು ಸಾಮಾನ್ಯರಿಗೆ ಅರ್ಥನೇ ಆಗೋದಿಲ್ವಲ್ಲ ಇದು. ಬಡ್ಜೆಟ್ ಅಲೋಕೇಶನ್ ಕೊಟ್ಟ ಮೇಲೆ 5 ವರ್ಷವೂ ನಡಿಬೇಕು ರೀ. ಇದು ಅಟ್ಲೀಸ್ಟ್ 1 ವರ್ಷ ನಡಿಬೇಕು. ಆ ಥರ ನಡೀತಿಲ್ಲ. ಇದಾಗಲೇ ಕುಂಟ್ಕೊಂಡು ನಡೀತಾ ಇದೆ, ಕೆಲವೆಲ್ಲ ನಿಂತು ಹೋಗಿದೆ ಅಂತಂದರೆ ಇವ್ರು ಹೇಳ್ತಿರೋ ಸುಳ್ಳು. ಮುಖ್ಯಮಂತ್ರಿ ಹೇಳ್ತಿರೋ ಸುಳ್ಳು ಅಂತಂದರೆ ದೇವರೇ ಬೇಲಿನೇ ಧ್ವಾಲ ಮೇದಂಗೆ ಅಂತ ಹೇಳ್ತೀವಿ. ದೇವರೇ ಸುಳ್ಳು ಹೇಳೋಕ್ಕೆ ಶುರು ಮಾಡಿದ್ರೆ ಜನಗಳೇನು ಮಾಡಬೇಕು? ಇದೇನಾಗಿದೆ ಅಂತಂದರೆ ಈ ಥರ ಪರಿಸ್ಥಿತಿ ಕರ್ನಾಟಕದಲ್ಲಿ ಮುಟ್ಬಿಟ್ಟಿದ್ದೀವಿ. ಏನು ಅಂತಂದರೆ ಯಾರು ಅನೌನ್ಸ್ ಮಾಡಿದ್ರು, ಯಾರು ಮುಖ್ಯಮಂತ್ರಿ ಆಗಿದ್ದರು, ಬಡ್ಜೆಟ್ ಅಲೋಕೇಟ್ ಮಾಡಿದ್ವಿ, ನಿಲ್ಲಿಸೋದಿಲ್ಲ ಅಂತ ಹೇಳಿದ್ರು. ಕೆಲವು ಕುಂಟ್ಕೊಂಡು ನಡೀತಾ ಇದೆ, ಕೆಲವು ನಿಂತ್ಕೊಂಡು ಹೋಗಿದೆ, ಕೆಲವು ಟೇಕ್ ಆಫೇ ಆಗಿಲ್ಲ. ಇದು ಹೀಗೆ ಮುಂದುವರೆದ್ರೆ ಕರ್ನಾಟಕದ ಜನತೆನ ಯಾರು ಕಾಪಾಡಬೇಕು? ನೋಡಿ, ಯಾರೋ ಮುಸಲ್ಮಾನರು ಔರಂಗಜೇಬು, ಅಕ್ಬರು, ಜಹಾಂಗೀರು, ಗಜನಿ ಮೊಹಮ್ಮದ್ದು ಎಲ್ಲ ಆಳಿದ್ರು. ಎಲ್ಲ ಆಳಿದಾಗ ಏನಾಯಿತು? ನಾವು ಮುಂಡೆ ಮಕ್ಕಳು ಹಿಂದೂಗಳು 95% ಇದ್ವಿ. 5% ಕಡಿಮೆ ಬಂದಿರತಕ್ಕಂಥ ಮುಸಲ್ಮಾನರು ನಮ್ಮನ್ನು ಆಳಿದ್ರು. ಆಳ್ಬಿಟ್ಟು ಏನು ಮಾಡಿದ್ರು? ನಿಮ್ಮನ್ನು ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಟ್ಯಾಕ್ಸ್ ಹಾಕೋರು. ಅದಕ್ಕೆ ಟ್ಯಾಕ್ಸ್ಗೆ ಜಜಿಯಾ ಅಂತ ಕರಿತಿದ್ರಿ. ಜಜಿಯಾ ಟ್ಯಾಕ್ಸ್ ಕೊಟ್ಟಿದ್ದೀವಿ ನಾವು ಅಂದರೆ ನಮ್ಮ ಪೂರ್ವಿಕರು, ತಾತ ಮುತ್ತಾತ ಅವ್ರ ಮುತ್ತಾತಗಳಿರ್ಬೋದು. ಏನು ಅಂದರೆ ಇಂಥ ಓದಿರ್ತಕ್ಕಂಥ ನಮ್ಮಲ್ಲಿ ಓದಿರ್ತಕ್ಕಂಥ ಮುಟ್ಟಾಡ್ರೆ ಜಾಸ್ತಿ ಇರೋದು ನಮ್ಮ ದೇಶದಲ್ಲಿ. ಏನು ಅಂದರೆ ಕಮಲಾ ಹ್ಯಾರಿಸು ಅಮೆರಿಕಾದಲ್ಲಿ ಪ್ರೆಸಿಡೆಂಟ್ ಆಗಿ ಹೊರಟಿದ್ದಾಳೆ, ರಿಷಿ ಸುನೀಕು ಬ್ರಿಟನ್ನಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ. ಆದರೂ ನಮಗೆ ಬುದ್ಧಿ ಬಂದಿಲ್ಲ ಅಂದರೆ ಎಂಥ ಬಂಡು ಸೋಳೆ ಮಕ್ಕಳು ಇರ್ಬೋದು ನಾವು. ಬಡತನ ಮತ್ತು ಎಷ್ಟು ಅಮಾಯಕರಿರ್ಬೋದು, ಎಷ್ಟು ದಡ್ಡಿರ್ಬೋದು ಅಂತ ಹೇಳಿ. ಇಷ್ಟೆಲ್ಲ ದಡ್ಡತನ ಇದ್ರೂ ನೋಡಿ, ನಿರುದ್ಯೋಗ ಗ್ಯಾರಂಟಿ ಆಗಿದೆ ನಮಗೆ. ಏನು ಅಂದರೆ ಯಾರನ್ನಾದರೂ ಮುಖ್ಯಮಂತ್ರಿಯಾಗಿ ಗೆಲ್ಲಿಸ್ತೀವಿ ಅಂದರೆ, ಯಾವುದಾದ್ರೂ ಪಕ್ಷ ಅಧಿಕಾರ ತರ್ತೀವಿ ಅಂತಂದರೆ ಉದ್ಯೋಗ ಸೃಷ್ಟಿ ಮಾಡಬೇಕು. ಇವರು ಉದ್ಯೋಗ ಸೃಷ್ಟಿ ಮಾಡೋದು ಬಿಟ್ಬಿಟ್ಟು ದುಡ್ಡನ್ನ ಫ್ರೀ ಕೊಡ್ತೀವಿ ಅಂತಿದ್ದಾರೆ. ಇವರು ಬೇಕಾದಷ್ಟು ಫಾರಿನ್ ಟ್ರಿಪ್ಗಳಿಗೆ ಹೋಗ್ಬರ್ತಾರೆ. ಆ ವೆನಿಜುವೆಲಾ ಅಂತ ಒಂದು ದೇಶ ಇದೆ, ದಕ್ಷಿಣ ಅಮೆರಿಕಾದಲ್ಲಿ ಇರ್ತಕ್ಕಂಥ ದೇಶ, ಪುಟ್ಟ ದೇಶ. ಅಲ್ಲಿ ಏನಾಗುತ್ತೆ ಅಂತಂದರೆ ಸುಮಾರು 10 ಅಡಿ 20 ಅಡಿ ಗುಂಡಿ ತೋಡ್ಬಿಟ್ರೆ ನಮ್ಮಲ್ಲಿ ನೀರು ಸಿಗುತ್ತೆ. ಹಂಗೆ ಅಲ್ಲಿ ಪೆಟ್ರೋಲ್ ಸಿಗುತ್ತೆ. ಅತ್ಯಂತ ಶ್ರೀಮಂತ ದೇಶ ಅದು. ಅವರೇನು ಮಾಡಿದ್ರು, ಈ ಶ್ರೀಮಂತಿಕೆಯಲ್ಲಿ ಬುದ್ಧಿ ವಿವೇಕನ ಕಳ್ಕೊಂಡ್ಬಿಡತ್ತಂತೆ. ಕಳ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಹೀಗೆ ಎಲೆಕ್ಷನ್ ಮೇಲಾಟ ಬಂತು. ನೀನು ಕಾರ್ ಕೊಡ್ತೀಯಾ, ಕಾರ್ಗೆ ಪೆಟ್ರೋಲ್ ಕೊಡ್ತೀನಿ, ನೀನು ಪೆಟ್ರೋಲ್ ಕೊಡ್ತೀಯಾ, ನಿನಗೆ ಹೆಂಡ್ತಿ ಕೊಡ್ತೀನಿ, ನೀನು ಹೆಂಡ್ತಿ ಕೊಡ್ತೀಯಾ, ಎಲ್ಲರಿಗೂ ಐಶ್ವರ್ಯನೇ ತಂದು ಕೊಡ್ತೀವಿ, ಎಲ್ಲರಿಗೂ ಐಶ್ವರ್ಯನೇ ತಂದು ಕೊಡ್ತೀರಾ, ಎಲ್ಲರಿಗೂ ಚಂದ್ರಲೋಕದಲ್ಲಿ ಮನೆ ಕೊಡ್ತೀವಿ. ಹೀಗೆ ಆಸೆ ತೋರಿಸಿ 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 ಏನು ಮಾಡೋದು, ಜನ ಕೆಲಸ ಮಾಡೋದೇ ಬಿಟ್ಬಿಟ್ರು. ಯಾಕೆ ಅಂದರೆ ಭಾಗದ ಕಡೆಗೆಲ್ಲ ಬಂಗಾರ ಸಿಗೋದು, ಪೆಟ್ರೋಲ್ ಸಿಗೋದು. ಹಾಗಾಗಿ ಏನಾಗುತ್ತೆ, ಇವತ್ತು ಅಕ್ಕಿಯಲ್ಲಿ 500 ರೂಪಾಯಿ 1 kg ಕೊಟ್ಟರು ಸಿಗ್ತಾಯಿಲ್ಲ, ಕೆಲಸ ಮಾಡೋಕ್ಕೆ ಜನಗಳೇ ಸಿಗ್ತಾಯಿಲ್ಲ. ಇಂಥ ಇದನ್ನು ನೋಡ್ಕೊಂಬರ್ತಕ್ಕಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಬೇಕಾದಷ್ಟು ದೇಶಗಳಿಗೆ ಹೋಗ್ಬಂದಿದೆ. ಇಂಥ ವಿಷಯ ಅವ್ರ ಗಮನಕ್ಕೆ ಬಂದಿಲ್ಲ. ಬರೇ ಮೋದಿಯವ್ರನ್ನ ಬೈಯೋದು ಗಮನಕ್ಕೆ ಬರುತ್ತೆ ಅಂತಂದರೆ ಈ ಸೆಲೆಕ್ಟಿವ್ ಅಮ್ನೇಷಿಯಾ ಅಂದರೆ ಗಮನ ಇಟ್ಟು ಬೇಕು ಅಂತ ದುರುದ್ದೇಶದಿಂದ ಪಿನ್ ಮಾಡಿ ತೋರಿಸ್ತಕ್ಕಂಥ ವಿದ್ಯೆ ಇದೆ ನೋಡಿ, ಇದು ಕುತಂತ್ರ. ಇಂಥ ಕುತಂತ್ರ ವಿದ್ಯೆಯನ್ನು ಬಿಟ್ಟು ನಮ್ಮ ಸಂವಿಧಾನದಲ್ಲಿ ಏನಿದೆ, ಬೈಯೋರ್ನು ಯಾರು ನಮಗೆ ದ್ವೇಷ ಮಾಡ್ತಾರೆ ಅವ್ರನ್ನೂ ಸಹ ಪ್ರೀತಿಯಿಂದ ಜೊತೆಲಿ ಕರ್ಕೊಂಡು ಹೋಗ್ತೀವಿ ಅಂತ ಪ್ರಮಾಣ ವಚನ ತಗೋತಾರೆ. ಅದು ತೊಗೊಂಡು ಮರೆತುಬಿಟ್ಟು ಏನಾಗಿದೆ, ಇವರೇ ಕಲ್ಲು ಹೊಡಿತಾ ಇದ್ದಾರೆ. ಹೇಗೆ ಕಲ್ಲು ಹೊಡಿತಾ ಇದ್ದಾರೆ ಅಂದರೆ, ಬನ್ನಿ 187 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣ ವಿಧಾನಸೌಧದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ, ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅಂದ್ಬಿಟ್ಟು BJPನವರು JDSನವರು ಅಹೋರಾತ್ರಿ ಧರಣ ಮಾಡಿದ್ರು. ಅದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ನವ್ರು ಏನು ಮಾಡ್ತಿದ್ದೀರಾ ಸ್ವಾಮಿ, ನೀವು ಮೈಸೂರಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಿದ್ದೀರಾ. ನಿಮಗೆ ಸ್ಪಿರಿಟ್ ಬಂದಿರೋದು ಬೆಂಗಳೂರಿಂದ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರಿ ಗಣಿಧಣಿ ವಿರುದ್ಧ. ಅದೇ ಥರ ನಿಮಗೂ ಡಿವಿಡೆಂಡ್ ಕೊಟ್ಬಿಡುತ್ತೆ ಅಂದ್ಬಿಟ್ಟು ಏನು ಮಾಡ್ತಿದ್ರಿ, ಇವಾಗ ಮೈಸೂರಿಂದ ಬೆಂಗಳೂರು ಪಾದಯಾತ್ರೆ ಮಾಡಿದ್ರು. ಆ BJPನವರು ಏನಾಗಿದ್ದಾರೆ, ನಿಮ್ಮಷ್ಟು ಚಾಣಾಕ್ಷರಲ್ಲ, ನಿಮ್ಮಷ್ಟು ಬುದ್ಧಿವಂತರಲ್ಲ, ನಿಮ್ಮಷ್ಟು ಜನ ಬೆಂಬಲ ಜಾಸ್ತಿ ಇರ್ಬೋದು, ಅದು ಬೇರೆ ವಿಚಾರ. ಏನು ಅಂದರೆ ಅವರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ತಾರಂತ. ಎಲ್ಲಿಗೆ ಬಂತು ಇದು? ಏನು ಅಂದರೆ ದಡ್ರ ಸಾಮ್ರಾಜ್ಯದಲ್ಲಿ ನೋಡಿ, ನಾವು ಏನು ಅಂತಂದರೆ
ಬುದ್ಧಿವಂತರು ಅಲ್ಪಸಂಖ್ಯಾತರು, ಏನೂ ಮಾಡೋಕ್ಕಾಗೋದಿಲ್ಲ ನಾವು. ಅಂಥ ಪರಿಸ್ಥಿತಿ ನಮಗೇನಾಗಿದೆ, ಕೈಕಾಲು ಕಟ್ಟಿಬಿಟ್ಟು ಈಜು ಹೊಡೀರಿ, ಫಸ್ಟ್ ಪ್ರೈಸ್ ತಗೊಂಬನ್ನಿ ಅಂತ ಹೇಳಿದ್ರೆ ಏನು ಮಾಡ್ತಾಯಿದ್ದೀರಾ ನೀವು? ಇದು ಸರಿನಾ? ಇದೇ ಥರ ದೇಶ ಮುಂದುವರಿಯುತ್ತಾ ನಾಳೆ 15 ನಾವು 140 ಕೋಟಿ ಜನ ಇದ್ದೀವಿ, 20 ಕೋಟಿ ಜನ ಇರ್ತಕ್ಕಂಥ ಪಾಕಿಸ್ತಾನದವರು ನಮ್ಮ ಮೇಲೆ ಆಕ್ರಮಣ ಮಾಡ್ಬೋದು ಮತ್ತು ಜಜ್ಜಿ ಹಾಕೋಬೋದು. ಕಾಂಗ್ರೆಸ್ನವರು ಮೋಸ ಮಾಡಿ 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 17 ವರ್ಷ ಪ್ರಧಾನಮಂತ್ರಿ ಆದರು. ಅದಾದ ನಂತರ ಸುಮಾರು 75 ವರ್ಷಗಳಲ್ಲಿ 60 ವರ್ಷ ನೀವೇ ನಿಮ್ಮ ಕೈನಲ್ಲೇ ಐತೆ ಅಧಿಕಾರ. ಹಾಗಾಗಿ ಪಾಪದ ಕೊಡೋಣ ನೀವೇ ಜಾಸ್ತಿ ಹೊತ್ಕೋಬೇಕು. ಇಂಡಿಯಾ ದೇಶದಲ್ಲಿ ಏನಾದ್ರು ತಪ್ಪುಗಳಾಗ್ತಾಯಿದೆ, ಇನ್ನೂ ಏನಾದ್ರು ಸರಿ ತಿದ್ದುಕೊಳ್ತಕ್ಕಂಥ ಅವಕಾಶ ಇದೆ ಅಂತಂದರೆ ಇಂಷ್ಟು ಹೊಲಸುಗೆಟ್ಟಿರೋದಕ್ಕೆ, ರಾಜಕಾರಣ ಹೊಲಸುಗೆಟ್ಟಿರೋದಕ್ಕೆ, ವ್ಯವಸ್ಥೆ ಇಷ್ಟು ಹೊಲಸುಗೆಟ್ಟಿರೋದಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತ ಹೇಳಿ ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.